ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬಿಜೆಪಿ ಒಳ ಬೇಗುದಿಯ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲು ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ BY ವಿಜೇಂದ್ರ ಅವರ ಸಮರ ಅಂತ್ಯ ಕಾಣುವಂತ ಮಟ್ಟಕ್ಕೆ ಬಂದು ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕದ ಅಧ್ಯಕ್ಷರ ಆಯ್ಕೆ ಕುರಿತು ಹೈಕಮಾಂಡ್ನ ಎಲ್ಲ ಮುಖಂಡರುಗಳಿಗೆ ತುಂಬಾ ತಲೆನೋವಾಗ್ತಾ ಇದೆ. ಎಲ್ಲಿ ನೋಡಿದ್ರು ಸಾಕು ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಖಡಕ್ ಆಗಿ ಉತ್ತರ ಕೊಡ್ತಾ ಬಂದಿದ್ದಾರೆ. ಹೈಕಮಾಂಡ್ನ ಯಾವುದೇ ಉತ್ತರ ಕೂಡ ಕ್ಯಾರೆ ಅನ್ನಲಿಲ್ಲ. ತಮಗೆ ತಿಳಿದಂತಹ ರೀತಿಯಲ್ಲಿ ವಿಜೇಂದ್ರನಿಗೆ ಸಡ್ಡು ಹೊಡಬೇಕೆಂಬ ನೆಪದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಬಹಳಷ್ಟು ಜಾಗೃತಿಯಿಂದ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ಗೆ ಬಸವರಾಜ್ ಪಾಟೀಲ್ ಅಥವಾ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಬೇಕಾ ಅಥವಾ ಪಕ್ಷದಲ್ಲಿ ಇಟ್ಟುಕೊಳ್ಳಬೇಕು ಅಂತಕ್ಕಂಥ ಬಹಳಷ್ಟು ಗೊಂದಲ ಹೈಕಮಾಂಡ್ ನಲ್ಲಿದೆ. ಒಂದು ವೇಳೆ ಬಸನಗೌಡ ಪಾಟೀಲ್ಗೆ ಉಚ್ಚಾಟನೆ ಮಾಡಿದ್ರೆ ಪಕ್ಷ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಇರುತ್ತಾನ ಅಥವಾ ಇರಲ್ವಾ ಅಂತಕ್ಕಂಥ ಗೊಂದಲ ಕೂಡ ಒಂದು ಕಡೆ ಬಿಜೆಪಿ ವರಿಷ್ಠರಿಗೆ ತಿಳಿತಾ ಇದೆ. ಇನ್ನೊಂದು ಕಡೆಯಿಂದ ನಾನೇ ಅಧ್ಯಕ್ಷನಾಗಿ ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ವಿಜೇಂದ್ರ ಈಗಾಗಲೇ ಆಯಾ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ಪಕ್ಷದಿಂದ ಪುನರಾಯ್ಕೆಯಾಗಿರ್ತಕ್ಕಂಥ ಅವರ ಕಟ್ಟ ಬೆಂಬಲಿಗರು ಕೂಡ ಇವತ್ತು ಒಂದು ಕಡೆ ಸೇರಿಕೊಂಡಿದ್ದಾರೆ. ಇವತ್ತು ಹೇಗಾದ್ರೂ ಮಾಡಿ ವಿಜೇಂದ್ರನ ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥ ಶಪಥ ಕೂಡ ಅವರು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತು ನಿಮ್ಮ ಮುಂದೇನು ಮುಚ್ಚಿಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾರು ಸೋಲಾಗುತ್ತೆ, ಯಾರು ಗೆಲುವಾಗುತ್ತೆ ಅಥವಾ ಪಕ್ಷದಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟವಾಗುತ್ತೆ ಅನ್ನೋದನ್ನ ಇಲ್ಲಿ ಕುಲಂಕುಷವಾಗಿ ವಿಚಾರ ಮಾಡಲೇಬೇಕಾಗಿದೆ. ಯಾಕಂದ್ರೆ ಬಸವರಾಜ್ ಪಾಟೀಲ್ ಅಥವಾ ಬಸನಗೌಡ ಪಾಟೀಲ್ ಇವರ ಕೇವಲ ಒಂದೇ ಒಂದು ಅಜೆಂಡಾ ಏನಪ್ಪಾ ಅಂತಂದ್ರೆ BY ವಿಜೇಂದ್ರ ಮತ್ತು ಅಪ್ಪಾಜಿ ಅವರನ್ನ ಬಿಟ್ಟು ಪಕ್ಷ ಹೊರಗಾಗಬೇಕು, ಹೊರತು ನಾವ್ಯಾರು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಬಸನಗೌಡ ಪಾಟೀಲ್ ಅವರು ನೇರವಾಗಿ ಹೈಕಮಾಂಡ್ ಮುಂದೆ ತಮ್ಮ ನೋವುಗಳನ್ನ ತೋಡಿಕೊಂಡಿದ್ದಾರೆ. ಯಾವತ್ತು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪ್ರಾರಂಭವಾಯಿತು ಕರ್ನಾಟಕದಲ್ಲಿ, ಅವತ್ತು ಬಿಜೆಪಿಯ ಬಹಳಷ್ಟು ತೊಂದರೆಗಳಿಗೆ ಸಿಕ್ಕಾಕೊಳ್ತು, ಬಹಳಷ್ಟು ರೀತಿಗಳಿಂದ ನೋವನ್ನು ಕಾಯ್ತು, ಬಹಳಷ್ಟು ರೀತಿಗಳಿಂದ ಅವಮಾನಕ್ಕೆ ನಾವು ಈಡಾದೀವಿ ಅಂತಕ್ಕಂಥ ಮಾತನ್ನ ಕೂಡ ಹೈಕಮಾಂಡ್ಗೆ ಬಸನಗೌಡ ಪಾಟೀಲ್ ಅಂಡ್ ಟೀಮ್ ಅನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ದೆಹಲಿವರೆಗೂ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಆಗಿರಲಿ ಅಥವಾ ಅಮಿತ್ ಶಾ ಆಗಿರಲಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಾವುದೇ ರೀತಿಯಿಂದ ಸೆಡ್ ಹೊಡಿಬೇಕೆಂಬ ಕಾರಣವಾಗಿ BY ವಿಜೇಂದ್ರ ಅವರು ಹಲವಾರು ಸರ್ಕಸ್ಗಳನ್ನ ಮಾಡಿದ್ದಾರೆ. ಹೈಕಮಾಂಡ್ ನಿಂದ ಇಲ್ಲಿಗೆ ಒಂದು 72 ಗಂಟೆ ಒಳಗಾಗಿ ನಮಗೆ ಉತ್ತರ ಬರಬೇಕು, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ಅಂತಕ್ಕಂಥ ಮಾತನ್ನ ಕೇಂದ್ರ ಶಿಸ್ತು ಸಮಿತಿ ವತಿಯಿಂದ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಡೋಂಟ್ ಕೇರ್ ಅಂದು ಬಿಟ್ಟಿದ್ದಾರೆ. ಯಾಕಂದ್ರೆ ಇದೆಲ್ಲ ವಿಜೇಂದ್ರನ ಪಾಟ್ಲಗಳ ಕೆಲಸ ಅಂತಕ್ಕಂಥ ಮಾತನ್ನ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು BY ವಿಜೇಂದ್ರ ಅವರ ಮಧ್ಯೆ ನಡೆದಿರುವಂತ ಬಿರುಸಿನ ಈ ಏನ್ ಕುತೂಹಲ ಕೇಳಿಸುವಂತಹ ಘಟನೆ ಇದೆಯಲ್ಲ, ಇದು ನಿಜಕ್ಕೂ ಈ ಒಂದು ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲವೇ ಎಬ್ಬಿಸಿಬಿಟ್ಟಿದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. BY ವಿಜೇಂದ್ರ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ, ನಾನು ಹೈಕಮಾಂಡ್ ಇಂದ ಆಯ್ಕೆಯಾಗಿ ಬಂದವನು, ಮುಂದೆ ಕೂಡ ಆಗ್ತೀನಿ, ಕಾದು ನೋಡಿ ಎನ್ನುವಂತ ಮಾತು ಹೇಳಿದ್ರೆ, ನಾನು ಬಿಜೆಪಿ ಅಧ್ಯಕ್ಷನ ಆಗೋದಿಲ್ಲ, ಆದರೆ ನಮಗೆ ಕೆಟಗರಿ ವೈಸ್ ಮಾಡಿಕೊಡಿ, ನಮಗೆ ಯಾರಾದ್ರೂ ಕೂಡ BY ವಿಜೇಂದ್ರನ ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ನಮ್ಮ ತೊಂದರೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಹೈಕಮಾಂಡ್ ಮುಂದೆ ಬಹಳಷ್ಟು ರೀತಿಗಳಿಂದ ಮಂಡಿ ಊರಿ ಕುಂತಿದ್ದಾರೆ ಯತ್ನಾಳ್ ಅಂಡ್ ಟೀಮ್ನವರು. ಹೀಗಾಗಿ ಯತ್ನಾಳನ್ನ ಬಿಡಬೇಕಾ ಅಥವಾ ವಿಜೇಂದ್ರ ಬಿಡಬೇಕಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಹೈಕಮಾಂಡ್ಗೆ ತುಂಬಾ ತಲೆನೋವಾಗ್ಬಿಟ್ಟಿದೆ. ಹೇಗೋ ಮಾಡಿಬಿಟ್ಟು ಒಂದಿಷ್ಟು ಈ ದಿಲ್ಲಿ ಎಲೆಕ್ಷನ್ ಮುಗಿದ ನಂತರದಲ್ಲಿ ನಿಮಗೆ ಪರಿಹಾರ ಕಂಡುಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ಒಂದಿಷ್ಟು ರವಾನೆ ಮಾಡಿದೆ. ಆದರೆ ಆ ಆದೇಶಗಳನ್ನು ಇವತ್ತಿಗೂ ಸಹ ಪಾಲನೆ ಮಾಡ್ತಾ ಇಲ್ಲ ಯತ್ನಾಳ್ ಅಂಡ್ ಟೀಮ್ನವರು. ಒಂದ್ ವೇಳೆ ವಿಜೇಂದ್ರಗೆ ನೀವು ಕೊಟ್ಟಿದ್ರೆ ನಾವು ಹೊರಗೆ ಹೋಗ್ತೀವಿ ಅಂತಕ್ಕಂಥ ಇದಕ್ಕೆ ಕೂಡ ಈ ಟೀಮ್ನವರು ಒಂದೇ ಕಡೆ ಸೇರಿಕೊಂಡು ಗುಪ್ತ ಸಭೆಗಳನ್ನ ಮಾಡ್ತಾ ಇದ್ದಾರೆ.
ಹೀಗಾಗಿ ಈ ಗುಪ್ತ ಸಭೆಗಳನ್ನ ಮಾಡುವ ಮೂಲಕ ಹೈಕಮಾಂಡ್ ನ ನಿದ್ದೆಗೆಡಿಸಿದ್ದಾರೆ ಯತ್ನಾಳ್ ಅಂಡ್ ಟೀಮ್ನವರು. BY ವಿಜೇಂದ್ರ ಹೇಗಾದ್ರೂ ಮಾಡಿ ಇದೊಂದು ಸಾರಿ ನಾನು ಅಧ್ಯಕ್ಷನಾಗಿ ಇರಬೇಕು ಅಂತಕ್ಕಂಥ ಆಲೋಚನೆ ಎಲ್ಲಿದ್ದಾರೆ ಅಂತ ನಾವು ವಿಚಾರ ಮಾಡಿಕೊಂಡ್ರೆ, ಈ ವಿಜೇಂದ್ರ ಅವರಿಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ನೀವು ವಿಜೇಂದ್ರ ಬಿಟ್ಟು ಕೆಲಸ ಮಾಡಿದ್ರೆ ನಾವು ಆ ಪಕ್ಷದಲ್ಲಿ ಇರ್ತೀವಿ, ಇಲ್ಲಾಂದ್ರೆ ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ ಎನ್ನುವಂತ ಮಾತಿನಲ್ಲಿ ಕಡ್ಡಿ ಮುರಿದಾಗೆ ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್, ಯತ್ನಾಳ್ ಅಂಡ್ ಟೀಮ್ ಅವರು. ಹೀಗಿರುವಾಗ ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಒಂದು ಉತ್ತರ ಕರ್ನಾಟಕ ಮತ್ತು ಈ ಒಂದು ಕಲಬುರಗಿ ವಿಭಾಗವೆಲ್ಲ ಕೂಡ ವಿಜೇಂದ್ರಮಯವಾಗಿದ್ದರೂ ಕೂಡ ಯಡಿಯೂರಪ್ಪ ಅಂಡ್ ವಿಜೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಬಸವನಗೌಡ ಪಾಟೀಲ್, ಯತ್ನಾಳ್ ಅಂಡ್ ಟೀಮ್. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಬರುವ ಮೂಲಕ ಹಲವಾರು ರೀತಿಗಳಿಂದ ತನ್ನದೇ ಆದ ರೀತಿಯಲ್ಲಿ ಬಿಜೆಪಿ ಈ ಸರ್ಕಾರದ ವಿರುದ್ಧ ಹೋರಾಟಗಳು ಮಾಡ್ತಾ ಬಂದಿರತಕ್ಕಂಥ ಈ ಯತ್ನಾಳ್ ಅಂಡ್ ಟೀಮ್ ಏನಿದೆಯಲ್ಲ ಅದರ ಜೊತೆಗೆ ಸೇರಿಕೊಂಡು ನಮಗೆ ಆಗಿರುವಂತ ಮಾನ, ಅವಮಾನ, ಸನ್ಮಾನ, ಅವಮಾನಗಳು ಕೂಡ ಹೈಕಮಾಂಡ್ಗೆ ನಾವು ತಿಳಿಸಿದ್ವಿ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಬದಲಾಗದೆ ಹೋಗಿದ್ರೆ ನಾವೇ ಬದಲಾಗ್ತೀವಿ ಅಂತಕ್ಕಂಥ ಮಾತನ್ನ ಖಡಾಖಂಡಿತವಾಗಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ಅವರ ಟೀಮ್ನವರು ಅಂತಕ್ಕಂಥ ಮಾತು, ಒಂದಿಷ್ಟು ಮಾತು ತಮಗೆಲ್ಲ ಗೊತ್ತಿರುವ ವಿಷಯ. ಹಾಗಾಗಿ ಬಹಳಷ್ಟು ಇರುಸು ಮೂರ್ಚಿನಲ್ಲಿ ಸಿಕ್ಕಾಕೊಂಡಿದೆ ಬಿಜೆಪಿಯ ಹೈಕಮಾಂಡ್. ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅಥವಾ ನರೇಂದ್ರ ಮೋದಿ ಆಗಿರ್ಬೋದು, ಯಾರಿಗೂ ಕೂಡ ಇದರ ಬಗ್ಗೆ ಸುಳಿವೇ ಸಿಗ್ತಾ ಇಲ್ಲ. ಈ ಇಬ್ಬರ ಮಧ್ಯೆ ಇನ್ನೊಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಒಂದೆರಡು ಹೆಸರುಗಳನ್ನು ಕೂಡ ಚಾಲ್ತಿಯಲ್ಲಿ ಬರ್ತಾ ಇದ್ದಾರೆ. ಚಾಲ್ತಿಯಲ್ಲಿ ಬರ್ತಕ್ಕಂಥ ಹೆಸರುಗಳೇನಪ್ಪಾ ಅಂದ್ರೆ ಬಸವರಾಜ ಬೊಮ್ಮಾಯಿ. ಒಂದು ವೇಳೆ ಲಿಂಗಾಯತ್ ಕಾರ್ಡ್ ಅಪ್ಲೈ ಮಾಡ್ಲಿಕ್ಕೆ ಯಡಿಯೂರಪ್ಪ ಅವರು ಹಾಕೊಟ್ಟ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ, ನಮ್ಮ ಮಾತು ಕೇಳ್ತಕ್ಕಂಥವ್ರು ಯಾರು ಇದ್ದಾರೆ ಅಂದ್ರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ಅಂತಕ್ಕಂಥ ಮಾತನ್ನ ಒಂದು ಕಡೆ ಈಗಲೇ ಹೈಕಮಾಂಡ್ಗೆ ಯಡಿಯೂರಪ್ಪ ಅಂಡ್ ಟೀಮ್ನವರು ತಿಳಿಸಿದ್ದಾರೆ. ಹೇಗಾದ್ರೂ ಮಾಡಿ ಆ ಅಧ್ಯಕ್ಷ ಸ್ಥಾನವನ್ನ ನಮ್ಮಲ್ಲೇ ಇಟ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು, ಅಂದ್ರೆ ವಿಜೇಂದ್ರನ ಕೈ ಬಿಟ್ಟಂತಹ ಸಂದರ್ಭದಲ್ಲಿ ಯಾರನ್ನು ಕೊಡಬೇಕು ಅಂತ ವಿಚಾರ ಬಂದಾಗ ಇದೇ ಒಂದು ಲಿಂಗಾಯತ್ ಕಾರ್ಡ್ ಅನ್ನ ಉಪಯೋಗಿಸಲಿಕ್ಕೆ ಬಿಜೆಪಿ ಪಕ್ಷದ ವತಿಯಿಂದ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಹಾಗೂ ಅವರ ಟೀಮ್ಗಳನ್ನ ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಸೂಚನೆ ಮಾಡುತ್ತೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಹಳಷ್ಟು ರೀತಿಗಳಿಂದ ಅಳದು ತೂಗಿ ತುಟು ಪಿಟ್ಟು ಎನ್ನದೆ ತಮ್ಮದೇ ಆದ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ನಡೆದಿರ್ತಕ್ಕಂಥ ಈ ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತಹ ಸಂದರ್ಭದಲ್ಲಿ ಕೂಡ ಮೌನವಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಗೊತ್ತು ಗುರಿ ಇಲ್ಲದೆ ಮುಖ್ಯಮಂತ್ರಿ ಆದರು. ಅದೇ ಕನಸನ್ನ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೂಡ ಕಾಣ್ತಾ ಇದ್ದಾರೆ. ನಾನು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ BY ವಿಜೇಂದ್ರ ಆಗಿರ್ಬೋದು, ಅಥವಾ ಹೈಕಮಾಂಡ್ ಆಗಿರ್ಬೋದು, ಅಥವಾ ಯಡಿಯೂರಪ್ಪ ಅವರಾಗಿರ್ಬೋದು, ಹೇಗಾದ್ರೂ ಮಾಡಿ ನನ್ನನ್ನ ಆಯ್ಕೆ ಮಾಡ್ತಾರೆ, ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದಿಷ್ಟು ಸುಮ್ಮನೆ ಕೂತ್ಕೊಂಡು ಯಾವುದೇ ರೀತಿಯಿಂದ ಗಲಾಟೆ ಮಾಡಲಾರ್ದ ಹಾಗೆ ಎಲ್ಲ ಒಂದ್ ಕಡೆಯಿಂದ ಸುಮ್ಮನೆ ರೀತಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಹಾಗೆ ವಿ ಸೋಮಣ್ಣ ಅವರ ಕೂಡ ಹೆಸರು ಕೂಡ ಬಹಳಷ್ಟು ಚಾಲ್ತಿಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಈಗಲೇ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಕೂಡ ಬಹಳಷ್ಟು ರೀತಿಗಳಿಂದ ಪ್ರಬಲ ಶಕ್ತಿಗಳಿದ್ದಾರೆ. ಅವರು ಕೂಡ ಲಿಂಗಾಯತ್ ಕಮ್ಯುನಿಟಿಯಲ್ಲೇ ಬರ್ತಾರೆ ಮತ್ತು ಬಹಳಷ್ಟು ರೀತಿಗಳಿಂದ ಸಂಘ ಸಂಸ್ಥೆ ಮತ್ತು ಇನ್ನಿತರ ಜೊತೆ ಸೇರಿಕೊಂಡು ಕೆಲಸ ಮಾಡುವಂತಹ ಪ್ರಯತ್ನ ವಿ ಸೋಮಣ್ಣ ಅವರು ಕೂಡ ಒಂದಿಷ್ಟು ಮಾಡ್ತಾರೆ. ಅನೇಕ ಮಾನ್ಯತಾ ಮಠಾಧಿಪತಿಗಳು ಕೂಡ ವಿ ಸೋಮಣ್ಣ ಅವರಿಗೆ ಒಂದಿಷ್ಟು ಬೆಂಬಲ ನಿಲ್ಲುತ್ತೆ ಅಂತಕ್ಕಂಥ ಮಾತು ಇನ್ನೊಂದು ಕಡೆಯಿಂದ ಅಪ್ಲೈ ಆಗ್ತಾ ಇದೆ. ಒಂದ್ ವೇಳೆ ಇಲ್ಲಿ ವಿ ಸೋಮಣ್ಣ ಮತ್ತು ಯಡಿಯೂರಪ್ಪರು ಕೂಡ ಅಲ್ಲೆಲ್ಲ ಒಬ್ಬರಿಗೊಬ್ಬರಿಗೂ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಸವರಾಜ ಬೊಮ್ಮಾಯಿ ಹೆಸರು ಸೂಚನೆ ಮಾಡಿದ್ರೆ ಇನ್ನು ಕೆಲವೊಬ್ಬರು ಅಂದ್ರೆ ಬಿಜೆಪಿಯಲ್ಲಿ ತಟಸ್ಥವಾಗಿರ್ತಕ್ಕಂಥ ಅನೇಕ ಜನ ಮುಖಂಡರಿದ್ದಾರೋ ಅವರು ವಿ ಸೋಮಣ್ಣ ಅವರ ಹೆಸರು ಹೇಳ್ತಾರೆ. ವಿ ಸೋಮಣ್ಣ ಹೆಸರು ಕೂಡ ಬಹಳಷ್ಟು ಚಾಲ್ತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಿಂದ ಆಲೋಚನೆ ಮಾಡಿದ್ರೆ ಇಲ್ಲಿ ಹೇಗಾದ್ರೂ ಮಾಡಿ ಯಡಿಯೂರಪ್ಪ ಅಂಡ್ ಟೀಮ್ ಅನ್ನ ಬಿಜೆಪಿ ಪಕ್ಷದಿಂದ ದೂರ ಇಡಬೇಕಂತ ಶಪಥ ತೊಡೆದುಕೊಟ್ಟು ಬಂದಂತಿರುವಂತ ಬಸವನಗೌಡ ಪಾಟೀಲ್, ಯತ್ನಾಳ್ ಅಂಡ್ ಟೀಮ್ ಹಾಗೂ ಇನ್ನೂ ಕೆಲವರು ಬಹಳಷ್ಟು ಜನ ಇದ್ದಾರೆ. ಅವ್ರ ಹೆಸರುಗಳು ಹೇಳ್ಕೊಳ್ಳಿಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ. ಅವರು ಕೂಡ ಬಸವನಗೌಡ ಪಾಟೀಲ್, ಯತ್ನಾಳ್ಗೆ ಬಹಳಷ್ಟು ರೀತಿಯಿಂದ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹೈಕಮಾಂಡ್ಗೆ
ಕೈ ಕಟ್ಟಿಸಿಕೊಂಡಿದ್ದಾರೆ, ಹಗ್ಗದಿಂದ ಕೈ ಕಟ್ಟಿಸಿಕೊಂಡು ಸುಮ್ಮನೆ ಕೂತ್ಕೊಂಡಿದೆ ಅಂತಕ್ಕಂಥ ಮಾತು ಕೂಡ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ಯಾವುದೇ ಜಿಲ್ಲೆಯಲ್ಲಿ ತಗೊಳ್ಳಿ, ಒಬ್ಬ ಈ ಕೋರ್ಟ್ ಮುಖಂಡರಾಗಿರಲಿ ಅಥವಾ ಸಂಸದರಾಗಿರಲಿ ಅಥವಾ ಶಾಸಕರಾಗಿ ಕೂಡ ಯಾವುದೇ ಒಂದು ಬಿಜೆಪಿ ಪಕ್ಷದ ಮತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ತುಟ್ಟು ಬಿಟ್ಟಕ್ಕಂತ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಷ್ಟೊಂದು ಮಟ್ಟಿಗೆ ಸೀರಿಯಸ್ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ರೂ ಕೂಡ ಇವತ್ತು ನಾನೇ ಗೆಲ್ತೀನಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಂದ್ರದ ಹೈಕಮಾಂಡ್ ಮುಂದೆ ಯತ್ನಾಳ್ ಅಂಡ್ ಟೀಮ್ ಇಟ್ಟಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಿಮಗೆ ಹೇಳಲೇಬೇಕಾಗಿದೆ. ಯಾಕಂದ್ರೆ ಒಂದು ರೀತಿಯಿಂದ ವಿಜಯೇಂದ್ರನ್ ತೆಗೆದುಬಿಟ್ರೆ ನಮ್ಮ ಮನೆಯಲ್ಲಿ ಯಾವುದೇ ಅಧಿಕಾರ ಸಿಗೋದಿಲ್ಲ ಎಂಬ ಕಾರಣಕ್ಕಾಗಿ BS ಯಡಿಯೂರಪ್ಪ ಅಂಡ್ ವಿಜಯೇಂದ್ರನ್ ಟೀಮ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಸೂಚನೆ ಮಾಡಿ ಅವರಲ್ಲಿ ಇಟ್ಟುಕೊಂಡು ಅವರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಬೇಕು ಅಂತಕ್ಕಂಥ ಆಲೋಚನೆಗೆ ಬಂದು ಬಿಟ್ಟಿದ್ದಾರೆ. ಆ ರೀತಿಯನ್ನ ಮತ್ತೆ ಅದಕ್ಕೂ ಕೂಡ ಸೆಡ್ಡು ಹೊಡಿಬೇಕೆಂಬ ಕಾರಣದಿಂದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಇನ್ನಿತರು ಕೆಲವರು ಆಲೋಚಕರಾಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರಾಗಿರ್ಬೋದು ಅವರು ಕೂಡ ವಿಜಯೇಂದ್ರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ಒಡೆದು 2 ಗೋಳಾಗಿಲ್ಲ, ಸುಮಾರು ಗೋಳುಗಳಾಗಿದೆ ಅಂತಕ್ಕಂಥ ಮಾತನ್ನ ಅನೇಕ ಜನ ಬಿಜೆಪಿಗರೇ ಮಾತಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ಹೈಕಮಾಂಡ್ ಮತ್ತೆ ರಾಜ್ಯದ ಸ್ಥಾನಕ್ಕೆ ವಿಜಯೇಂದ್ರನೇ ಆಯ್ಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಉಳಿತಾ ಅಥವಾ ಬೀಳುತ್ತೇನಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಹಾಗಾಗಿ ಇವತ್ತು ಅಳೆದು ತೂಗಿ ಆಯ್ಕೆ ಮಾಡುವಂತ ಪರಿಸ್ಥಿತಿ ಹೈಕಮಾಂಡ್ ಮೇಲೆ ಬಂದು ಬಿಟ್ಟಿದೆ. ಹೀಗಾಗಿದ್ದರಿಂದ ಹೈಕಮಾಂಡ್ ಕೂಡ ಬಹಳಷ್ಟು ತಲೆನೋವಾಗಿದೆ. ಹೇಗಾದ್ರೂ ಮಾಡಿ ದೆಹಲಿ ಚುನಾವಣೆ ಆದ ನಂತರ ನಿಮ್ಮ ಕರ್ನಾಟಕ ರಾಜ್ಯದ ಭವಿಷ್ಯ ಬರಿತೀವಿ, ಒಬ್ಬ ಉತ್ತಮ ನಾಯಕನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಇಬ್ಬರಿಗೂ ಕೂಡ ಖಡಕ್ ಸಂದೇಶ ನೀಡಿದ್ದಾರೆ ಕೇಂದ್ರ ಶಿಸ್ತು ಸಮಿತಿ ಮತ್ತು ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅಂಡ್ ಅಮಿತ್ ಶಾ ಅಂಡ್ ಟೀಮ್. ಆದರೆ ಇವೆರಡಕ್ಕೂ ಕೂಡ ಜಗ್ಗದ ಬಗ್ಗದ ಛಲದಂಕ ಮಲ್ಲನಂಗೆ ಕೆಲಸ ಮಾಡ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಹೇಗಾದ್ರೂ ಮಾಡಿ ಯಡಿಯೂರಪ್ಪ ಅಥವಾ ಅವ್ರ ಮಗನನ್ನ ಪೂಜಾ ಅಪ್ಪಾಜಿಯನ್ನ ಕೆಳಗಿಳಿಸಬೇಕೆಂಬ ನಿಟ್ಟಿನಲ್ಲೇ ಏಕೈಕ ಶಪಥ ಮಾಡ್ತಾ ಇದ್ದೇವೆ. ನಾವ್ಯಾವತ್ತೂ ಕೂಡ ರಾಜ್ಯಾಧ್ಯಕ್ಷರಿಗೆ ಆಕಾಂಕ್ಷಿಗಳಲ್ಲ, ಆದರೆ ಯಡಿಯೂರಪ್ಪರ ಮನೆಯಲ್ಲಿರ್ತಕ್ಕಂಥ ಪದವಿಯನ್ನ ತೆಗೆದು ಹಾಕಿದ್ರೆ ನೀವ್ ಯಾರಿಗಾದ್ರೂ ಕೊಡಿ, ನಮ್ಗೆ ಚಿಂತೆ ಇಲ್ಲ, ನಾವು ಪಕ್ಷ ಕಟ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಬಸವನಗೌಡ ಪಾಟೀಲ್ ಅಂಡ್ ಟೀಮ್ನವರು ಒಂದೇ ಒಂದು 1 ಪಾಯಿಂಟ್ ಅಜೆಂಡಾವಾಗಿ ಇಟ್ಟುಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಕಡೆ ನೋಡಿದ್ರೆ ಬಸವನಗೌಡ ಪಾಟೀಲ್ ಟೀಮು ಬಹಳಷ್ಟು ಜಾಗೃತಿಯಿಂದ ಕೆಲಸ ಮಾಡ್ತಾ ಇದೆ ಅನ್ನೋ ಮಟ್ಟಕ್ಕೆ ಕೇಂದ್ರದ ನಾಯಕರು ಕೂಡ ಒಂದಿಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನ ಮಗನ ತೆಗೆದು ಬಿಟ್ರೆ, ವಿಜಯೇಂದ್ರನ ಅದೇ ಸ್ಥಾನಕ್ಕೆ ಕೈಗಿಳಿಸಿದ್ರೆ ಪಕ್ಷ ಹಾಳಾಗಲ್ಲ. ಒಂದು ವೇಳೆ ವಿಜಯನ್ನೇ ಮುಂದುವರಿಸಿಕೊಂಡ್ರೆ ಯತ್ನಾಳ್ ಅಂಡ್ ಟೀಮ್ನವರು ಒಡೆದು ಹೋಗಬಹುದು ಅಂತಕ್ಕಂಥ ಆತಂಕ ಕೂಡ ಕೇಂದ್ರದ ಶಿಸ್ತು ಸಮಿತಿ ಕೂಡ ಇದೆ ಮತ್ತು ಕೇಂದ್ರದ ಅಮಿತ್ ಶಾ ಮತ್ತು ನಡ್ಡಾ ಅವರು ಕೂಡ ಅದರ ನಡುಕು ಕೂಡ ಇದೆ. ಹಾಗಾಗಿ ಇಲ್ಲಿ ಅಳೆದು ತೂಗಿ ಒಂದಿಷ್ಟು ಹೇಗಾದ್ರೂ ಮಾಡಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಹೊಸಬರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಅನೇಕ ಜನ ಮುಖಂಡರು ಮುಂದಿಟ್ಟಿದ್ದಾರೆ. ಇಂಥರಲ್ಲಿ ರಾಮುಲು ಕೂಡ ಒಂದಿಷ್ಟು ಹೆಸರು ಚಾಲ್ತಿಯಲ್ಲಿ ಬರ್ತಾ ಇದೆ. ವಾಲ್ಮೀಕಿ ಜನಾಂಗದ ನಾಯಕರಿಗೆ ಇವತ್ತಿನ ತನಕ ಕೂಡ ರಾಜ್ಯಾಧ್ಯಕ್ಷ ಪಟ್ಟ ಸ್ಥಾನ ಸಿಕ್ಕಿಲ್ಲ ಮತ್ತು ಬಿಜೆಪಿಯ ಅಧಿಕಾರಕ್ಕೆ ಬಂದಾಗ ರಾಮುಲು ಅವರನ್ನ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ಯಡಿಯೂರಪ್ಪ ಅವರು ಹೇಳಿಕೊಂಡು ಬಂದು ಪ್ಲೇ ಕಾರ್ಡ್ ಅನ್ನ ಉಪಯೋಗಿಸಿಕೊಂಡು ಇವತ್ತು ರಾಮುಲು ಅವರನ್ನ ಕೈ ಬಿಟ್ಟಿದ್ದಾರೆ. ರಾಮುಲು ಕೂಡ ಅಸಮಾಧಾನವಾಗಿದ್ದಾರೆ. ಹಾಗಾಗಿ ನಾನೇಕೆ ಅಧ್ಯಕ್ಷನಾಗಬಾರದು ಅಂತಕ್ಕಂಥ ಮಾತನ್ನ ಒಂದು ಕಡೆಯಿಂದ ರಾಮುಲು ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅನೇಕ ಜನ ಮುಖಂಡರು ಕೂಡ ನಾನು ಯಾಕೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮನ್ನ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇವತ್ತು ಕೇಂದ್ರದ ಅಧ್ಯಕ್ಷರಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಕೇಂದ್ರ ಸಮಿತಿ ಏನು ಮಾಡುತ್ತೆ, ಹೇಗೆ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ಮುಂದಿನ ಸುದ್ದಿಯವರಿಗೆ ನಾವು ಕಾಯಲೇಬೇಕಾಗಿದೆ. ಒಟ್ಟಾರೆಯಾಗಿ ವಿ ಸೋಮಣ್ಣ ಅಧ್ಯಕ್ಷ ಆಗಲಿಕ್ಕೆ ಬಹಳಷ್ಟು ರೀತಿಯಿಂದ ಅರ್ಹತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯ ಸಂಸದರಾಗಿರ್ತಕ್ಕಂತಹ ಎಸ್ ಬೊಮ್ಮಾಯಿ ಅವರು ಇದಾರಲ್ಲ, ಬೊಮ್ಮಾಯಿ ಅವರು ಕೂಡ ಒಂದಿಷ್ಟು ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಮತ್ತೆ ಅವರನ್ನ ತಗೊಂಡ್ರೆ ಪಕ್ಷ ಕಟ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರ ಕೂಡ ಇದೆ. ಈಗಾಗಲೇ ಸೋಮಣ್ಣ ಅವರು ಕೂಡ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಜೊತೆಗೆ ರಾಜ್ಯದ ಅಧ್ಯಕ್ಷನಾಗಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ನಿಭಾಯಿಸ್ತಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಕೇಂದ್ರ ಸಮಿತಿಗೆ ಇವರ ವರದಿ ಕೂಡ ಸಬ್ಮಿಟ್ ಮಾಡಿದ್ದಾರೆ.
ಹೇಗಾದ್ರೂ ಮಾಡಿ ಯಡಿಯೂರಪ್ಪರ ಮಗ ಮತ್ತು ಯಡಿಯೂರಪ್ಪನ ಬಿಜೆಪಿ ಪಕ್ಷದಿಂದ ಸ್ವಲ್ಪ ಕೆಳಗೆ ಇಳಿಸಬೇಕಂತಕ್ಕಂಥ ಏಕೈಕ ಉದ್ದೇಶದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅಂಡ್ ಅದರ್ ಟೀಮ್ಸ್ ಗಳನ್ನ ಒಂದೇ ಪಟ್ಟು ಹಿಡ್ಕೊಂಡು ಕೂತಿದೆ. ಹಾಗಾಗಿ ಇಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಗೊತ್ತಾಗಿಲ್ಲ. ಆದರೆ ಇಲ್ಲಿ ಗೆಲ್ಲೋದು ಮಾತ್ರ ಯತ್ನಾಳ್ ಅಂಡ್ ಟೀಮ್ ಅಂತ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಅವ್ರ ಒಂದೇ ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಇವರನ್ನ ಕೆಳಗಿಳಿಸಿ ಬೇರೆ ಯಾರಾದ್ರೂ ಮಾಡಿ ಅಂತಕ್ಕಂಥ ಮಾತನ್ನ ಹೇಳೋದ್ರಿಂದ ಹೈಕಮಾಂಡ್ಗೆ ಒಂದಿಷ್ಟು ಪ್ಲಸ್ ಆಗ್ತಾ ಇದೆ. ನನಗೆ ಬೇಕು ಅಂತಕ್ಕಂಥ ವಿಚಾರವನ್ನು ಮಂಡಿಸಿರುವಂತ ಬಿ.ವಾ. ವಿಜಯೇಂದ್ರವರನ್ನ ಯಡಿಯೂರಪ್ಪರವರನ್ನ ಎಲ್ಲ ಒಂದ್ ಕಡೆಯಿಂದ ಬಿಜೆಪಿ ಪಕ್ಷ ಹಾಳಾಗ್ತಿಲ್ಲ ಅಂತಕ್ಕಂಥ ವಿಚಾರ ಕೂಡ ಹೈಕಮಾಂಡ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಲಿಂಗಾಯತ್ ಕೋಟದಲ್ಲಿ ಬಂದ್ರೆ ನಾನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತನ್ನ ಯತ್ನಾಳ್ ಹೇಳಿದ್ರೆ, ಇನ್ನು ಉಳಿದ್ರೆ ಬೇರೆ ಬೇರೆ ಕೆಟಗರಿ ಬಂದ್ರೆ ನೀವ್ ಯಾರಿಗಾದ್ರೂ ಕೂಡಿ ನಾವು ಅದಕ್ಕೆ ಯಾವುದೇ ಅಭ್ಯಂತರಗಳಿಲ್ಲದೆ ಪಕ್ಷವನ್ನ ಕಟ್ಟಿಕೊಂಡು ಹೋಗತಕ್ಕಂಥ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀವಿ. ಆದರೆ ವಿಜೇಂದ್ರನ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ನೀವೇನಾದ್ರೂ ಒಂದು ವೇಳೆ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದೇ ಆಗಿದ್ರೆ ನಾವು ನಮ್ಮ ದಾರಿ ನಮಗೆ, ನಿಮ್ಮ ಪಕ್ಷ ನಿಮಗೆ ಅಂತ ಮಟ್ಟಕ್ಕೆ ಬಂದು ಯತ್ನಾಳ್ ಅಂಡ್ ಟೀಮ್ ಕೂತ್ಕೊಂಡಿದೆ. ಹಾಗಾಗಿ ಇವತ್ತು ಕೇಂದ್ರದ ಶಿಸ್ತು ಸಮಿತಿ ಕೂಡ ಐ ಡೋಂಟ್ ಕೇರ್ ಅಂತಕ್ಕಂಥ ಮಾತನ್ನ ಯತ್ನಾಳ್ ಹೇಳಿದ್ದಾರೆ. ಹಾಗಾಗಿ ಅಷ್ಟು ದಿನ ಆದ್ರೂ ಕೂಡ ಅವರಿಗೆ ಉಚ್ಚಾಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಶಿಸ್ತು ಕ್ರಮ ತಗೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಷ್ಟು ಕೂಡ ಹಂಚಿಕೊಂಡು ನಡೀತಾ ಇದೆ ಬಿಜೆಪಿ ಹೈಕಮಾಂಡ್ ಅಂತಕ್ಕಂಥ ಮಾತನ್ನ ಜಗಜ್ಜಾಹೀರಾಗಿ ನಿಂತು ಬಿಟ್ಟಿದೆ. ಹಾಗಾದ್ರೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ಮುಂದಿನ ಸುದ್ದಿಯಲ್ಲಿ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾರಂಜ್ ಎಕ್ಸ್ಪ್ರೆಸ್ ನ ಸುದ್ದಿವಾಹಿನಿ. ಯಾರಿಗೆಲ್ಲ ಈ ಸುದ್ದಿ ಇಷ್ಟ ಆಗಿದೆ ದಯವಿಟ್ಟು ಅವರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾನು ನಿಮ್ಮ MP ಮುದಾಳೆ. ಧನ್ಯವಾದಗಳು.